ಏನು ದಿವ್ಯಾ 2 ದಿನ ರೆಸ್ಟ್ಗೋಸ್ಕರ ಹೋಗಿದ್ದಾಳೆ ಅಂತ ಅಜ್ಜಿ ಹೇಳಿದ್ರು. ಆಗ್ಲೇ ವಾಪಸ್ ಬಂದ್ರಲ್ಲ. ಚಂದ್ರಿಕಾ ಚಂದ್ರಿಕಾ ಚಂದ್ರಿಕಾ. ಅಬ್ಬಬ್ಬಾ, ಏನ್ ಪೌಡ್ರು, ಯಾಕೆ ಕಿರ್ಚ್ತಿದ್ದೀರಾ? ಅಲ್ಲಿ ನೋಡು, ಆ ದಿವ್ಯಾ ಬಂದ್ಲು. ಡ್ರೈವರ್, ದಿವ್ಯಾ ಎಲ್ಲಿ? ಅದು ಮೇಡಮ್ ಅವ್ರು ಬಂದಿಲ್ಲ ಮೇಡಮ್. ಎಲ್ಲಿಗೆ ಹೋದ್ಲು? ಕಾರು ಬ್ರೇಕ್ ಡೌನ್ ಆಗಿತ್ತು, ರಿಪೇರಿ ಮಾಡಿಸ್ಕೊಂಡು ತಗೊಂಡ್ ಬಂದೆ ಮೇಡಮ್. ಕಾರ್ ವಿಷಯ ಬಿಡು, ದಿವ್ಯಾ ಎಲ್ಲಿ? ದಿವ್ಯಾ ಮೇಡಮ್ಗೆ ಚಾಣಕ್ಯ ಸರ್ ಲಿಫ್ಟ್ ಕೊಟ್ಟು ಅವ್ರ ಮನೆ ಕರ್ಕೊಂಡು ಹೋದ್ರು ಮೇಡಮ್. ಓಹೋ, ದಿವ್ಯಾ ಚಾಣಕ್ಯ ಮನೆಗೆ ಹೋಗಿದ್ದಾಳಾ? ದಿವ್ಯಾ ಚಾಣಕ್ಯನ ಮನೆಗೆ ಹೋಗೋದಂದ್ರೇನು ಚಂದ್ರಿಕಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಪೌಡ್ರು. ಅಯ್ಯಯ್ಯೋ, ಅವರಿಬ್ರು ಎಣ್ಣೆ ಸಿಗಗ ಇದ್ದ ಹಾಗೆ ಒಟ್ಟಿಗೆ ಹೇಗೆ ಹೋದ್ರು? ಚಾಣಕ್ಯನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋದ್ನಾ, ಇಲ್ಲ ದಿವ್ಯಾ ಪ್ಲಾನ್ ಮಾಡಿ ಹೋಗಿದಾಳಾ? ಚಾಣಕ್ಯ ಪ್ಲಾನ್ ಮಾಡಿದ್ರೆ ದಿವ್ಯಾ ಕಂಡು ಹಿಡಿಯೋದಿಲ್ವಾ? ದಿವ್ಯಾ ಪ್ಲಾನ್ ಮಾಡಿದ್ರೆ ಚಾಣಕ್ಯ ಕಂಡು ಹಿಡಿಯೋದಿಲ್ವಾ? ಅವರಿಬ್ರು ಅಸಾಧ್ಯರು. ಈ ಡ್ರೈವರ್ ನಮ್ಗೆ ಸುಳ್ಳು ಹೇಳಿದ್ನೇನೋ ಪೌಡ್ರು. ಅವನ್ ಯಾಕೆ ನಮ್ಗೆ ಸುಳ್ಳು ಹೇಳ್ತಾನೆ? ಇಲ್ಲ ನೋಡು, ಈ ವಿಷಯನ ತಕ್ಷಣ ನಿತ್ಯಗೆ ಹೇಳೋಣವಾ? ಅವಳೇನಾದ್ರೂ ಕಮ್ಮಿನಾ ಪೌಡ್ರು? ಅವಳು ನಮ್ಗಿಂತ ಜಾಸ್ತಿ ನೆಟ್ವರ್ಕ್ ಇಟ್ಟಿದ್ದಾಳೆ. ದಿವ್ಯಾ ಚಾಣಕ್ಯ ಮನೆಗೆ ಹೋಗಿರೋದು ನಿಜಾನೇ ಆಗಿದ್ರೆ ಇಷ್ಟೊತ್ತಿಗೆ ನಿತ್ಯ ಗೊತ್ತಾಗಿರುತ್ತೆ. ಹೌದಲ್ವಾ? ಹಾ, ನಿತ್ಯಗೆ ಯಾವ್ದೋ ಪ್ರೈವೇಟ್ ಸ್ಯಾಟಲೈಟ್ ಇದ್ದಾಗಿದೆ ಚಂದ್ರಿಕಾ. ಯಾವ ವಿಷಯ ಆದ್ರೂ ತಕ್ಷಣ ಗೊತ್ತಾಗೋಗುತ್ತೆ. ಅವಳಿಗೆ ಹೇಗ್ ಗೊತ್ತಾದ್ರೆ ನಮ್ಗೇನು? ದಿವ್ಯಾ ಚಾಣಕ್ಯ ಮನೆಗೆ ಯಾಕೆ ಹೋದ್ಲು ಅಂತ. ಅಥವಾ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಲ್ವಾ? ಹಾಗ್ ನಡೆದ್ರೆ ನಿತ್ಯ ಆಸೆ ನಿರಾಸೆ ಆದಾಗೆ. ಏನ್ ಹೇಳ್ತಿದ್ದೀರಾ ಪೌಡ್ರು? ದಿವ್ಯಾ ಚಾಣಕ್ಯ ಜಗಳ ಮಾಡೋದ್ ನಿಲ್ಸಿ ಫ್ರೆಂಡ್ಸ್ ಆದ್ರೇನೋ? ಇಬ್ಬರ ಮಧ್ಯ ಕೆಮಿಸ್ಟ್ರಿ ವರ್ಕ್ ಆಗಿ ಲವ್ವರ್ ಆಗಿದಾರೇನೋ? ನಾಳೆನೋ ನಾಡಿದ್ದು ಅವರಿಬ್ರು ಮದುವೆ ಮಾಡ್ಕೋತಾರೇನೋ? ಚಾನ್ಸೇ ಇಲ್ಲ ಪೌಡ್ರು. ಹಾವು ಮುಂಗ್ಸಿ ಹೇಗ್ ಬಂದಾಗತ್ತೆ? ಅಷ್ಟ್ ಯಾಕೆ ಚಂದ್ರಿಕಾ? ಜೈ ಗಂಗಾ ವಿಷಯದಲ್ಲಿ ಇದೇ ತಾನೇ ನಡೆದಿದ್ದು. ಮೊದಲು ಜಗಳ ಮಾಡ್ಕೊಂಡ್ರು, ಆಮೇಲೆ ಲವರ್ಸ್ ಆದ್ರು, ಆಮೇಲೆ ಕಪಲ್ಸ್ ಆದ್ರು. ಅಬ್ಬಾ, ಅವ್ರು ಬೇರೆ ಇವ್ರು ಬೇರೆ. ಜನರೇಷನ್ ಬದಲಾಗಿರ್ಬೋದು, ಆದ್ರೆ ಹುಡುಗ ಹುಡುಗಿ ಮಧ್ಯ ಕೆಮಿಸ್ಟ್ರಿ ಬದಲಾಗಿಲ್ಲ. ಇಬ್ರು ವಯಸ್ಸಿಗೆ ಬಂದಿದ್ದಾರೆ, ಮತ್ತೆ ಪ್ರೀತಿ ಬೀಳಕ್ಕೆ ಎಷ್ಟೊತ್ತಮ್ಮ? ಹಾಗಂತೀರಾ? ಜೊತೆಗೆ ದೇವಿಪುರದಲ್ಲಿ ಆ ಸ್ವಾಮೀಜಿ ಏನ್ ಹೇಳ್ದ? ಸದ್ಯದಲ್ಲಿ ದಿವ್ಯಗೆ ಕಲ್ಯಾಣಗಳಿಗೆ ಶುರುವಾಗಿತ್ತೆ ಅಂದ. ಅಂದ್ರೆ ದಿವ್ಯಗೆ ಸದ್ಯದಲ್ಲೇ ಮದುವೆ ಆಗುತ್ತೆ ಅಂತ. ಅದಕ್ಕೆ ಇದು ನಾಂದಿ ಏನೋ? ಹಾಗಾದ್ರೆ ದಿವ್ಯಾನ ಮದ್ವೆ ಆಗೋನು ಚಾಣಕ್ಯ ಅಂತಾಯ್ತು. ಮೇಡಮ್, ಯಾರೋ ಮೇನ್ ಬೋರ್ಡ್ ಅಲ್ಲಿ ವೈರ್ನ ಕನೆಕ್ಟ್ ಮಾಡಿದ್ದಾರೆ. ಯಾರು ಮಾಡಿರೋದು? ಗೊತ್ತಿಲ್ಲ ಮೇಡಮ್. ಅನಂತ, ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ದಾರೆ. ನಾನು ಇಲ್ಲೇ ಇದ್ದೀನಲ್ಲ ಮೇಡಮ್, ಯಾರು ಬಂದಿರ್ತಾರೆ? ಬಂದಿದ್ರು ಅಂತ ಹೇಳ್ತಿದ್ದೀನಿ ಅಲ್ವಾ? ಹೋಗಿ CCTV ಫುಟೇಜ್ ತಗೊಂಡ್ ಬಾ.
ಶಿವ ಈ ಡ್ರೆಸ್ ಹೇಗಿದೆ? ಸೂಪರ್ ಮೇಡಮ್. ಶಶಿ, ನಿನ್ ಡ್ರೆಸ್ ನನಗೆ ಕರೆಕ್ಟ್ ಆಗಿ ಫಿಟ್ ಆಗಿದೆ. ಹೌದು ಅದ್ಗೆ. ಅದ್ಕೇನಾ? ಸಾರಿ ದಿವ್ಯಾ, ಏನೋ ಯೋಚನೆ ಮಾಡ್ತಾ ಹಾಗಂದ್ಬಿಟ್ಟೆ. ಇಟ್ಸ್ ಓಕೆ. ಡಿನ್ನರ್ ಮಾಡೋಣವಾ? ಊಟ ತಗೊಂಬರ್ತೀನಿ. ನಿಮ್ ತಂಗಿ ಡ್ರೆಸ್ ಹಾಕೊಂಡಿದೀನಿ ಅಂತ ಫೀಲ್ ಆಗ್ಬೇಡಿ ಸರ್. ನಿಮ್ ಡ್ರೆಸ್ ಹಾಕೊಂಡಿಲ್ವಲ್ಲ ಅಂತ ಸಂತೋಷ ಪಡಿ. ನನ್ನ ತಂಗಿ ಡ್ರೆಸ್ ಟಚ್ ಮಾಡಿದಷ್ಟು ಈಸಿ ಅಲ್ಲ ನನ್ ಡ್ರೆಸ್ ಟಚ್ ಮಾಡೋದು. ಎಲ್ಲಿ ನೀವು ಅಳ್ತೀರೋ ಅಂತ ನಿಮ್ ಡ್ರೆಸ್ ಹಾಕೊಳ್ಳಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ ಸೂಟು ಬುಟ್ಟು ಹಾಕೋತಿದ್ದೆ. ಎಷ್ಟೇ ಆದ್ರೂ ನಾವಿಬ್ರು ಬಿಸ್ನೆಸ್ ಪೀಪಲ್ ಅಲ್ವಾ? ಯಾಕೆ? ನೀವು ನನ್ ಬೆರಳನ್ನ ಟಚ್ ಮಾಡಿ ನನ್ ರಕ್ತ ಕುಡಿಬಹುದು, ಆದ್ರೆ ನಾನು ನಿಮ್ ಈಗೋನ ಟಚ್ ಮಾಡಬಾರ್ದಾ? ನನ್ ಈಗೋನ ರೊಚ್ಚಿಗೇಳ್ಸಿದ್ರೆ ರಿಸಲ್ಟ್ ಬೇರೆ ರೇಂಜ್ ಅಲ್ಲಿ ಇರುತ್ತೆ.